ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ, ಸೊ ಹಾಗಾಗಿ ರಾಘವೇಂದ್ರನ ಪೂಜೆ ಮಾಡೋಣ ಅಂತ ಹೇಳಿ. ಸೊ ದೇವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಪ್ರೀತಿ ರಾಘವೇಂದ್ರ ಸ್ವಾಮಿಗಳಿಗೆ. ಸೊ ಹಾಗಾಗಿ ಮಲ್ಲಿಗೆ ಹೂವು ಎಲ್ಲ ಮುಡಿಸಿ, ಈಗ ನನ್ನ ಮಗಳೇ ಎಲ್ಲನೂ ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡಿದ್ದಾಳೆ. ಸೊ ಈಗ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀವಿ. ಅವಳೇ ಮಾಡ್ತಿದ್ದಾಳೆ, ನಾನೇ ಪೂಜೆ ಮಾಡ್ತೀನಮ್ಮ ಅಂತ ಹೇಳಿಬಿಟ್ಟು. ಸೊ ಮಕ್ಕಳಿಗೆ ಇವಾಗಿಂದನೇ ನಾವು ಎಲ್ಲ ಕಲಿಸ್ಬೇಕು. ಎಲ್ಲದರಿಂದನೂ ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟು. ಇವಳಿಗೆ ದೇವ್ರ ಮನೆ ಕ್ಲೀನ್ ಮಾಡಿ ನೀಟಾಗಿ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಿ ಕರ್ಪೂರ ಬೆಳಗೋದಂದರೆ ತುಂಬ ಇಷ್ಟ ನನ್ನ ಮಗಳಿಗೆ. ಸೊ ಹಾಗಾಗಿ ಅವಳೇ ನಾನೇ ಮಾಡ್ತೀನಿ ಅಂತ ಹೇಳಿ ಎಲ್ಲ ಮಾಡ್ತಾ ಇದ್ದಾಳೆ ನೋಡಿ. ಸೊ ದೊಡ್ಡವಳಿಗೆ ಅವಳಿಗೂ ಒಂದೊಂದು ಕೆಲಸ ಕೊಡ್ತೀನಿ, ಚಿಕ್ಕವಳಿಗೂ ಇವಳಿಗೂ ಒಂದೊಂದು ಕೆಲಸ ಕೊಡ್ತೀನಿ. ಸ್ನಾನ ಮಾಡಿದ ತಕ್ಷಣ ಬಂದು ದೇವ್ರ ಮನೆ ಕ್ಲೀನ್ ಮಾಡಿ ಹೂವು ಎಲ್ಲ ಮುಡಿಸಿ ಎಲ್ಲ ರೆಡಿ ಮಾಡ್ತಾಳೆ. ಸೊ ಅಂದರೆ ಇಂಟ್ರೆಸ್ಟ್ ಇದ್ದಾಗ, ಪಾಪ ಅವರು ಚಿಕ್ಕವರಲ್ವಾ, ಒಂದೊಂದು ದಿವಸ ನಾನು ಹೇಳಿದ ತಕ್ಷಣ ಮಾಡ್ತಾಳೆ. ದೇವ್ರಿಗೆಲ್ಲ ಹೂವು ಮುಡ್ಸಪ್ಪ ಅಂತಂದರೆ ಬಂದು ಎಲ್ಲ ದೇವ್ರ ಮನೆ ಒರೆಸಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಮುಡಿಸಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಇವತ್ತು. ಹಣ್ಣೆಲ್ಲ ಪ್ಲೇಟ್ ತೊಗೊಂಡೆಲ್ಲ ಜೋಡಿಸಿ ಅದ್ರ ಮೇಲೂ ಹೂವು ಇಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಬಟ್ ಒಂದೊಂದು ದಿವಸ ಹೇಳಿದ್ರೆ ನಾನು ಮಾಡಲ್ಲ ಹೋಗಮ್ಮ ಅಂತ ಆಟ ಆಡೋಕ್ಕೆ ಹೋಗ್ಬಿಡ್ತಾಳೆ. ಸೊ ಅವ್ರಿಗೆ ಇಂಟ್ರೆಸ್ಟ್ ಇದ್ದಾಗ ಒಂದೊಂದು ದಿವಸ ಮಾಡಿಸೋದು ಅಷ್ಟೇನೆ. ಇವತ್ತು ದೇವ್ರಿಗೆಲ್ಲ ನೋಡಿ ಅವಳೇ ಎಲ್ಲ ಕರ್ಪೂರ ಎಲ್ಲ ಬೆಳಗಿ, ಕರ್ಪೂರ ಬೆಳಗೋದಂದರೆ ತುಂಬ ಇಷ್ಟ ಅವಳಿಗೆ. ಒಂದು 5-6 ಕರ್ಪೂರ ಒಂದೇ ಸಲ ಹಾಕಿಬಿಟ್ಟು ಸುಮ್ಮ ದೇವ್ರ ಮನೆ ತುಂಬ ಹೊಗೆ ತುಂಬಿಸಿ ಎಲ್ಲ ಮಾಡ್ತಾ ಇರ್ತಾಳೆ. ಸೊ ಅವ್ರಿಗೂ ಒಂದೊಂಥರ ಇಂಟ್ರೆಸ್ಟು ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ಈಗ ಅವಳ ಕೈಯಲ್ಲೇ ಎಲ್ಲ ಪೂಜೆ ಮಾಡಿಸ್ತಾ ಇದ್ದೀನಿ ಇವತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಮಧ್ಯಾಹ್ನ ಆಗಿದೆ ಆಲ್ರೆಡಿ. ಸೊ ಇವತ್ತು ಮಳೆ, ಬಿಸಿಲು ಬರ್ತಿದೆ, ಒಂದು 10 ನಿಮಿಷ ಮಳೆನೂ ಬರ್ತಾಯಿದೆ, ಬಿಸಿಲು ಬರ್ತಾಯಿದೆ, ಎಲ್ಲ ಒಂದೇ ಸಲಿನೇ. ಸೊ ಈಗ ಮಳೆ ಬಂದು ಬಿಡ್ತು. ಸೊ ಈಗ ಇನ್ನೇನು ಸ್ಕೂಲ್ ಹತ್ರ ಹೋಗಬೇಕು, ಬಟ್ ಮಳೆ ಬರುತ್ತೆ. ನಿನ್ನೆನೂ ಅಷ್ಟೇ ಸ್ಕೂಲ್ ಹತ್ರ ಹೋಗಿದ್ದೆ ಕರ್ಕೊಂಬರೋಕ್ಕೆ. ಹೋದ್ಮೇಲೆ ಸೊ ಮಳೆ ಸ್ಟಾರ್ಟ್ ಆಗೋಯಿತು. ಒಂದು 10 ನಿಮಿಷ 15 ನಿಮಿಷ ಬಂತು ಮಳೆ. ಆಮೇಲೆ ಹಾಗೆ ಸಣ್ಣದಾಗಿ ಬರ್ತಾಯಿತ್ತು. ಬರಬೇಕಾದ್ರೆ ನೆನ್ಕೊಂಡೇ ಬಂದಿದ್ದಾಯಿತು. ಸೊ ಹಾಗೆ ಇನ್ಮೇಲೆ ಮಳೆ ಸ್ಟಾರ್ಟ್ ಅಲ್ವಾ, ಮಳೆಗಾಲದಲ್ಲಿ ಸ್ಟಾರ್ಟು ಈ ಥರ ಇದ್ದೇ ಇರುತ್ತೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಮೋಡ ಇರುತ್ತೆ, ಬಿಸಿಲು ಬರುತ್ತೆ ಅಂತ ಹೇಳೋದೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇವತ್ತು ಗುರುವಾರ. ಸೊ ಬೆಳಗ್ಗೆನೇ ಎಲ್ಲ ಪೂಜೆ ಎಲ್ಲ ಆಯಿತು. ಸೊ ನನ್ನ ಮಗಳು ಚಿಕ್ಕವಳಿಗಿನ್ನ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ. ಸೊ ಹಾಗಾಗಿ ಅವಳೇ ಎಲ್ಲನೂ ಪೂಜೆ ಎಲ್ಲ ಮಾಡಿದ್ಲು ಇವತ್ತು. ಸೊ ನೀಟಾಗಿ ಚೆನ್ನಾಗಿ ಮಾಡ್ತಾಳೆ. ಅವಳಿಗೆ ಈ ಥರ ದೇವ್ರ ಮನೆ ಎಲ್ಲ ಡೆಕೋರೇಷನ್ ಮಾಡೋದಂದರೆ ತುಂಬ ಇಷ್ಟ. ಸೊ ಊಟ ಎಲ್ಲ ಮಾಡಬೇಕೀಗ, ಊಟ ಇನ್ನೂ ಆಗಿಲ್ಲ. ಸೊ ನೆಕ್ಸ್ಟ್ ಮ್ಯಾಂಗೋ ನೋಡಿ ಯಾವ ರೀತಿ ಕಟ್ ಮಾಡಿದ್ದಾಳೆ ನನ್ನ ಮಗಳು. ಡಿಸೈನಾಗಿ ಮಾಡಿದೆಯಲ್ಲ. ಚೆನ್ನಾಗಿ ಮಾಡಿದ್ದೀಯ. ಇನ್ನೂ ಕಟ್ ಮಾಡಬೇಕಿತ್ತು ಸ್ವಲ್ಪ. ಇಲ್ಲ, ಇದು ಕಟ್ಟಾಗಿಲ್ಲ ಸರಿಯಾಗಿ. ನೋಡಿ ಚೆನ್ನಾಗಿ ಕಟ್ಟಾಗೈತೆ. ಹಾಯ್ ಫ್ರೆಂಡ್ಸ್, ಇವತ್ತು ಬಟರ್ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ವಿ. ನೋಡಿ ಬಟರ್ ಫ್ರೂಟ್ ಹಣ್ಣು ಯಾವ ರೀತಿ ಇದೆ ಅಂತ. ಲೈಟ್ ಆಗಿದೆ. ಕ್ಯಾಮ್ರಾಗೆ ಡಾರ್ಕಾಗಿ ಕಾಣಿಸ್ತಿದೆ, ಲೈಟ್ ಆಗಿದೆ. ಸೊ ಎಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಮ್ಯಾಂಗೋ, ವಾಟರ್ ಮೆಲನ್, ಮೂಸಂಬಿ, ಮಸ್ತ್ ಮೆಲನ್, ಇದು ಅವಕಾಡೋ, ಸೊ ಪೈನಾಪಲ್ ಎಲ್ಲ ನೇತಾ ಹಾಕಿರ್ತಾರೆ. ಇದು ಯಾವ ಫ್ರೂಟ್? ಅದು ಡ್ರ್ಯಾಗನ್ ಫ್ರೂಟ್. ಅವಕಾಡೋ ಜ್ಯೂಸು ತುಂಬ ಹೆಲ್ತ್ಗೆ ಒಳ್ಳೆಯದು. ಸೊ ಅದನ್ನು ತುಂಬ ತಿನ್ನಬೇಕು. ಬೆಳಗ್ಗೆ ಎದ್ದ ತಕ್ಷಣ ಅದು ಜ್ಯೂಸ್ ಕುಡಿದ್ರೂ ಒಳ್ಳೆಯದು. ಸೊ ಹಾಗಾಗಿ ಇವತ್ತು ನಾವು ಮೊದಲು ಇದನ್ನು ಇಷ್ಟಪಡ್ತಾ ಇರಲಿಲ್ಲ. ಈಗ ಒಂದು 2-3 ಟೈಮಿಂದ ಕುಡಿದ್ಮೇಲೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಹಾಗಾಗಿ ನನ್ನ ಮಗಳು ಈ ನಡುವೆ ಇದನ್ನೇ ಇಷ್ಟಪಡ್ತಾಳೆ. ಸೊ ಹಾಗಾಗಿ ಸ್ಕೂಲಿಂದ ಬರಬೇಕಾದ್ರೆ ಅಮ್ಮ ಜ್ಯೂಸ್ ಬೇಕು ಅಂದ್ಲು. ಸೊ ಹಾಗಾಗಿ ಇಲ್ಲೇ ಜ್ಯೂಸ್ ಅಂಗಡಿಗೆ ಬಂದು ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ಕೂತಿದ್ದೀವಿ. ಸ್ವಲ್ಪ ಗ್ರೀನಿಶ್ ಆಗಿರುತ್ತೆ. ಮಳೆ ಬರುತ್ತೆ ಅಂದ್ಬಿಟ್ಟು ಜರ್ಕಿನೆಲ್ಲ ಹಾಕ್ಕೊಂಡು ಬಂದೆ. ಇವತ್ತು ಮಳೆನೇ ಬರಲಿಲ್ಲ ಸ್ಕೂಲಿಂದ ಬರಬೇಕಾದ್ರೆ. ಈಗ ನಮ್ಮ ಮಗಳು ಜ್ಯೂಸ್ ಕುಡಿಯೋಣ ಅಂತ ಹೇಳಿದ್ಲು. ಎದಕ್ಕೆ ಇವಾಗ ಬಂದ್ವಿ ಜ್ಯೂಸ್ ಅಂಗಡಿಯಿಂದ ಜ್ಯೂಸ್ ಕುಡಿದು. ಸೊ ಪಿಂಪಲ್ ಆಗಿಬಿಟ್ಟಿದೆ, ಯಾಕೋ ಹೀಟ್ ಆಗಿಬಿಟ್ಟಿದೆ ಅನಿಸುತ್ತೆ ಅಲ್ಲ. ಈ ಬಾಕ್ಸಲ್ಲಿ ಇವತ್ತು ಮ್ಯಾಂಗೋ ತರಿಸಿದ್ದೀವಿ. ಸೊ ಎಲ್ಲ ಕಾಯಿ ಇದೆ. ಸೊ ಕೆಳಗಡೆ ಪೇಪರ್ ಹಾಕಿ ಮೇಲ್ಗಡೆ ಹಣ್ಣಿಟ್ಟು ನೆಕ್ಸ್ಟ್ ಮೇಲೆ ಪೇಪರ್ ಹಾಕಿ ಪ್ಯಾಕ್ ಮಾಡಿದ್ರೆ 3-4 ಡೇಸಲ್ಲಿ ಹಣ್ಣಾಗುತ್ತಂತೆ. ಸೊ ಇದು ಕೋಲಾರಿಂದ ತರಿಸಿರೋ ಅಂಥದ್ದು. ನೋಡೋಣ ಎಷ್ಟು ದಿನಕ್ಕೆ ಹಣ್ಣಾಗುತ್ತೆ ಅಂತ ಹೇಳಿ. ಸೊ ಈಗ ತರಿಸಿದ್ವಿ. ಸೊ ನನ್ನ ಮಗಳೆಲ್ಲ ಇವಾಗ ಪ್ಯಾಕ್ ಮಾಡಿದ್ದಾಳೆ. ಎಷ್ಟು kg? 14 kgs ಇದೆ. ಹಸ್ಬೆಂಡು ಮಾವಿನ ಮೇಳ ನಡೀತಾ ಇರುತ್ತಲ್ಲ, ಅಲ್ಲಿ ಅವ್ರ ಫ್ರೆಂಡ್ ಹೋಗಿದ್ರು ಅಂತ ಹೇಳಿ ಒಂದು ಬಾಕ್ಸ್ ತರಿಸಿದ್ದಾರೆ.
ಸೊ ಈಗ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಮಕ್ಕಳೆಲ್ಲ ಈಗ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಇವತ್ತು ಅಂತ ಹೇಳಿ ನೋಡೋಕ್ಕೆ ಕೂತಿದ್ದಾರೆ. ಈ ಕಡೆ ನಾನು ನುಗ್ಗೆ ಸೊಪ್ಪು ಊರಿಂದ ತಂದಿದ್ವಲ್ಲ, ಸೊ ಅದ್ರದ್ದು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ನೀಟಾಗೆಲ್ಲ ಬಿಡಿಸಿ ಇಟ್ಟಿದ್ದೀನಿ. ಈಗ ಮಾಡಬೇಕು. ನುಗ್ಗೆ ಸೊಪ್ಪು ತುಂಬ ಹೆಲ್ತ್ಗೆ ಒಳ್ಳೆಯದು, ಹೀಟು ಸ್ವಲ್ಪ ಹೌದು, ಬಟ್ ಒಳ್ಳೆಯದು ಇದನ್ನು ತಿನ್ನೋದ್ರಿಂದ. ವಾರಕ್ಕೊಂದ್ಸಲಿನಾದರೂ ನುಗ್ಗೆ ಸೊಪ್ಪು ತಿನ್ನಬೇಕು. ಸೊ ಪಲ್ಯ ಅಥವಾ ಸಾಂಬಾರು ಏನಾದರೂ ಮಾಡ್ಕೊಂಡು ತಿನ್ಬೋದು. ಸೊ ಇದು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಸೊ ಎಲ್ಲರೂ ವಾರಕ್ಕೊಂದ್ಸಲಿ ಆದರೂ ತಿನ್ನಬೇಕು. ಇದರಲ್ಲಿ ವೆರೈಟಿ ಐಟಮ್ಸ್ ಎಲ್ಲ ಮಾಡ್ಕೊಂಡು ತಿನ್ಬೋದು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಗಳು ಸ್ಕೂಲ್ಗೆ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳಿ. ನನ್ನ ಮಗಳಿಗೆ ಈ ಥರ ಕಟ್ ಮಾಡಿಬಿಟ್ಟು ಮಾಡಿದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ಕಟ್ ಮಾಡಿದ್ದೀನಿ ಎಲ್ಲನೂ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು, ಸೊ ಎಲ್ಲ ಹಾಕ್ಕೊಂಡು ನೀಟಾಗಿ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟ್ ಕಟ್ ಮಾಡಿರುವಂಥ ಈರುಳ್ಳಿ ಹಾಕ್ಕೊಬೇಕು. ಸೊ ಈರುಳ್ಳಿನೂ ಬೀಟ್ರೂಟ್ ಕಲರೇ ಆಗಿಬಿಟ್ಟಿದೆ ಅದ್ರ ಜೊತೆ ಕಟ್ ಮಾಡಿದ್ದಕ್ಕೆ. ನೆಕ್ಸ್ಟ್ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕಟ್ ಮಾಡಿರುವಂಥ ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ. ಸೊ ಈಗೆಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಬೀಟ್ರೂಟು ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಸೊ ಬೀಟ್ರೂಟು, ಕ್ಯಾರೆಟು ಎಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ಕ್ಯಾರೆಟ್ ಕಣ್ಣಿಗೆ ಒಳ್ಳೆಯದು, ಬೀಟ್ರೂಟು ಬ್ಲಡ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ವೀಕ್ಲಿ ಒನ್ಸ್ ಆದ್ರೂ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಮತ್ತು ಶುಂಠಿ, ಪುದೀನ ಇದ್ದರೆ ಅದನ್ನು ಹಾಕ್ಕೊಂಡು ಇದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ದಿಯಾಗಿರುತ್ತೆ. ನೆಕ್ಸ್ಟ್ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಸೊ ಆವಾಗ ಬೇಯುತ್ತೆ ಬೇಗ. ನೋಡಿ ನೀರು ಬಿಟ್ಕೊಂಡಿದೆ. ಈಗ ನೀರು ಬಿಟ್ಕೊಂಡು ಬೇಗ ಬೇಯುತ್ತೆ. ಸೊ ಕಲರ್ಫುಲ್ಲಾಗಿದೆ ಬೀಟ್ರೂಟ್ ಪಲ್ಯ. ನನ್ನ ಮಗಳಿಗೆ ತುರಿದ್ಬಿಟ್ಟು ಮಾಡಿದ್ರೆ ಅಷ್ಟು ಇಷ್ಟಪಡಲ್ಲ ಮಕ್ಕಳು. ಸೊ ಈ ರೀತಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ನೆಕ್ಸ್ಟು ನಾನು ಇದಕ್ಕೆ ಗರಂ ಮಸಾಲ ಹಾಕ್ಕೊತೀನಿ ಸ್ವಲ್ಪ. ಇದೊಂಥರ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಗರಂ ಮಸಾಲ ಹಾಕಿದ್ರೆ ಸೊ ಒಂದ್ಸತಿ ನೀವು ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನೀವು ಇದೇ ರೀತಿ ಮಾಡ್ತೀರಾ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಪಾತಿಗೆ ಬೀಟ್ರೂಟ್ ಪಲ್ಯ ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು. ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಚಪಾತಿ ಜೊತೆ ಬೀಟ್ರೂಟ್ ಪಲ್ಯ ಮಗಳಿಗೆ ಬಾಕ್ಸಿಗೆ ಮನೇಲಿ ತಿನ್ನೋದಕ್ಕೆಲ್ಲ ರೆಡಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಸ್ನ್ಯಾಕ್ಸ್ಗೋಸ್ಕರ ನಾನು ಫ್ರೂಟ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ ಇವತ್ತು. ಮ್ಯಾಂಗೋ ಮತ್ತು ಸಪೋಟ 2 ಫ್ರೂಟ್ನೂ ನೀಟಾಗಿ ತೊಳೆದು ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ. ನನ್ನ ಮಕ್ಕಳಿಗೆ ಈ ಥರ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಸ್ಕೂಲಲ್ಲಿ ಜಂಕ್ ಫುಡ್ಸ್ ಎಲ್ಲ ತರೋ ಹಾಗಿಲ್ಲ. ಸೊ ಹಾಗಾಗಿ ಫ್ರೂಟ್ಸೇ ಪ್ಯಾಕ್ ಮಾಡೋ ಅಂಥದ್ದು. ನೆಕ್ಸ್ಟ್ ಇದು ನನ್ನ ಮಗಳದು ಚಿಕ್ಕದು ಪೌಚ್ ಥರ ಇದೆ. ಅಂದರೆ ಇದರಲ್ಲಿ ಏನಾದರೂ ಥಿಂಗ್ಸ್ನ ಕ್ಯಾರಿ ಮಾಡಬೇಕಂದ್ರೆ ಒಂದು ಫಂಕ್ಷನ್ ಇರಲಿ ಏನಾದರೂ ಇದ್ದಾಗ ಈ ಥರ ಜ್ಯುವೆಲ್ಸ್ ಎಲ್ಲ ಇದರಲ್ಲಿ ಸೆಟ್ ಮಾಡ್ಕೊಬೋದು. ಇಲ್ಲೇನಾದ್ರು ರಿಂಗ್ಸು ಅಥವಾ ಸರಗಳಾಗಿರ್ಬೋದು, ಓಲೆಗಳಾಗಿರ್ಬೋದು, ಈ ಥರ ಇಟ್ಕೋಬೋದು. ಸೊ ನನ್ನ ಮಗಳು ನೋಡಿ ಇದರಲ್ಲಿ ಸರ ಇಟ್ಟಿದ್ದಾಳೆ, ಅದರಲ್ಲಿ ಕ್ಲಿಬ್ಬು, ಇದರಲ್ಲಿ ಏನೋ ಗೊಂಬೆಗಳೆಲ್ಲ ಜೋಡಿಸ್ಕೊಂಡಿದ್ದಾಳೆ. ಸೊ ಇದೆಲ್ಲ ನೀಟಾಗಿ ಇಟ್ಕೊಂಡು ಎಲ್ಲಿಗಾದರೂ ಪ್ಯಾಕ್ ಮಾಡಿ ಎಲ್ಲಾದ್ರು ಫಂಕ್ಷನ್ಗೆ ಎಲ್ಲಾದರೂ ಹೋಗಬೇಕಂದ್ರೆ ಚಿಕ್ಕದಾಗಿದೆಯಲ್ವಾ, ತುಂಬ ಚೆನ್ನಾಗಿರುತ್ತೆ. ಒನ್ ಡೇಗೆ ಬೇಕಾಗಿರೋವಂಥ ಐಟಮ್ಸ್ ಎಲ್ಲ ಇದರಲ್ಲಿ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ಇದೆಲ್ಲ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಸೊ ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು. ನಮಗೆ ನನ್ನ ಮಗಳಿಗೆ ನನ್ನ ಫ್ರೆಂಡ್ ಅವ್ರ ಮಗಳು ಎಂಗೇಜ್ಮೆಂಟಲ್ಲಿ ಮಕ್ಕಳಿಗೆಲ್ಲ ಈ ಥರ ಚಿಕ್ಕದು ಗಿಫ್ಟ್ ಕೊಟ್ಟಿದ್ದರು. ಸೊ ಹಾಗಾಗಿ ಇಬ್ಬರದು ಒಂದೊಂದಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಆರ್ಗನೈಸ್ ಮಾಡಿಕೊಂಡು ಎಲ್ಲಾದರೂ ಕ್ಯಾರಿ ಮಾಡೋಕ್ಕೂ ತುಂಬ ಚೆನ್ನಾಗಿದೆ, ಚಿಕ್ಕದಾಗಿದೆ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಈಗಂತೂ ಎಲ್ಲದಕ್ಕೂ ಒಂದು ಬ್ಯಾಂಗಲ್ಲಿ ಇಟ್ಕೊಳ್ಳೋದಕ್ಕೂ ಒಂದು ಪೌಚ್ ಬಂದಿದೆ. ಓಲೆಗಳು ಎಷ್ಟು ಸೆಟ್ ಇದೆಯೋ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದರಲ್ಲೇ ಇಟ್ಕೋಬೋದು. ಆ ಥರ ಎಲ್ಲ ಇದು ಬಂದುಬಿಟ್ಟಿದೆ. ಸೊ ಚಿಕ್ಕಪೇಟೆಗೆ ಹೋದ್ರಂತೂ ನಮಗೆ ವೆರೈಟಿ ಆಫ್ ಕಲೆಕ್ಷನ್ಸ್ನ ನೋಡ್ಬೋದು. ಬ್ಯಾಗ್ಗಳಲ್ಲೇ ಮೇಕಪ್ ಐಟಮ್ ಇಟ್ಕೊಳ್ಳೋದಾಗಿರ್ಬೋದು, ಈ ಥರ ಜ್ಯುವೆಲ್ಸ್ ಇಟ್ಕೊಳ್ಳೋಕ್ಕಾಗಿರ್ಬೋದು. ಎಷ್ಟು ವೆರೈಟಿ ಬಂದಿದೆ ಅಂತಂದರೆ ಚಿಕ್ಕಪೇಟೆಗೆ ಹೋಗಿ ನೋಡಬೇಕು. ಅವಾಗಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಅನಿಸ್ತಾ ಇರುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಸ್ದೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.